ಜೀವನದಲ್ಲಿ ಏನೇ ಟೆನ್ಷನ್ ಇದ್ರೂ ಇವ್ರ ಥರ ಇರಿ. ಆ ಟ್ರಾಫಿಕಲ್ಲೂ ಎಷ್ಟು ಆರಾಮಾಗಿ ಸ್ಟ್ಯಾಂಡ್ ಹಾಕೊಂಡು ಕೂತಿದ್ದಾನೆ. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನ ಲಾಲ್ಬಾಗಲ್ಲಿ ನಡೆಯುತ್ತಿರೋ ಫ್ಲವರ್ ಶೋ ಝಲಕ್ ನಿಮಗೆ ನೋಡಿಸ್ತೀನಿ. ಹೊರಟೆ ನಾನು ನಮ್ಮ ಫ್ಯಾಮಿಲಿ. ಈ ಟ್ರಾಫಿಕಲ್ಲಿ ಗೊತ್ತಲ್ಲ ಏನೇನಾಗ್ಬೋದು. ಕೊನೆಗೂ ಓಟ್ರಿ ಲಾಲ್ಬಾಗ್ ಎಂಟ್ರೆನ್ಸು, ಪಾರ್ಕಿಂಗ್ ಸ್ವಲ್ಪ ದೂರನೇ ಇತ್ತು, ಮತ್ತು ಟಿಕೆಟ್ ಕೌಂಟ್ರು ಈ ಸರಿ ಒಳಗಡೆ ಇದೆ. ಯೂಶ್ವಲಿ ನಾನು ನಮ್ಮ ಸ್ಕೂಲ್ ಡೇಸಲ್ಲಿ ಮತ್ತು ಕಾಲೇಜ್ ಡೇಸಲ್ಲಿ ಹೋದಾಗ ಎಂಟ್ರೆನ್ಸಲ್ಲಿ ಹೇಳ್ತಾಯಿದ್ದು. ಮತ್ತು ಸುಮಾರು ಚೇಂಜ್ ಆಗಿದೆ. ಲಾಸ್ಟು ನೆನಪಿಲ್ಲ ನನಗೆ ಹೋಗೋದಂತ, ಸುಮಾರು ವರ್ಷಗಳಾಗಿರ್ಬೋದು. ಸುಮಾರು ಚೇಂಜ್ ಆಗಿದೆ. ಬಟ್ ಏನೇ ಆದ್ರೂ ನಾನು ಹೇಳೋದೇನೆಂದರೆ ನಮ್ಮ ಲಾಲ್ಬಾಗ್ ಗಾರ್ಡನ್ ಸಿಟಿಗೆ ಒಂದು ಗಾರ್ಡನ್ನೇ. ಈ ಗಾರ್ಡನ್ಗೆ ಯಾರ ಕಣ್ಣು ಬೀಳೋದು ಬೇಡಪ್ಪ, ಯಾರ ದೃಷ್ಟಿನೂ ಬೇಡ. ಬೆಂಗಳೂರಿಗೊಂದು ಒಳ್ಳೆ ಪ್ಲೇಸು. ಸೊ ಸದಾಕಾಲ ಇದೇ ಥರ ಇರಲಿ. ಖುಷಿ ರೀ ಹೊರಗಡೆ ಹೋದ್ರೆ. ತಂಪಾದ ಗಾಳಿ, ದೊಡ್ಡ ದೊಡ್ಡ ಮರಗಳು ನೋಡಿ. ಇದು ಬೊನ್ಸಾಯಿ ಟ್ರೀ ಏನು ಚಿಕ್ಕದಾಗಿದೆ. 30-40 ವರ್ಷ ಅಲ್ಲಿ ಏಜ್ ಹಾಕಿದೆ ಅದು ಟ್ರೀ, ಮರದ ಪಕ್ಕದಲ್ಲೇ. ಮತ್ತು ಆರ್ಟಿಫಿಷಿಯಲಾಗಿ ಬೇಜಾನು ಕ್ರಿಯೇಷನ್ ಮಾಡಿದ್ದಾರೆ, ವಿಚ್ ಇಸ್ ಗುಡ್. ನೋಡೋಕ್ಕೆ ಚೆನ್ನಾಗಿದೆ. ಒಂದು ರೈತರ ಸ್ತಬ್ಧ ಚಿತ್ರ ಆಗಿರ್ಬೋದು, ಕಾಟೇಜ್ ಒಂಥರ. ಚಿನ್ನವ ಏನದು ಏನದ ಅಂಬ ಯೂಶ್ವಲಿ ಎಲ್ಲರಿಗೂ ಗೊತ್ತಿರಬೇಕು, ಮೋಸ್ಟ್ ಆಫ್ ದಿ ಬ್ಯಾಂಗ್ಳೂರಿಯನ್ಸ್ಗೆ ಎವ್ರಿ ಇಯರ್ 2 times ಈ ಫ್ಲವರ್ ಶೋ ನಡೆಯುತ್ತೆ. ಸೊ ರಿಪಬ್ಲಿಕ್ ಡೇ ಮತ್ತು ಆಗಸ್ಟ್ 15. ಸೊ ರಿಪಬ್ಲಿಕ್ ಡೇ ಈ ಸರಿ ಇರೋ ಕಾನ್ಸೆಪ್ಟು ವಾಲ್ಮೀಕಿಯವರು, ರಾಮಾಯಣ ಬರೆದ ವಾಲ್ಮೀಕಿ ಅವರ ಕಾನ್ಸೆಪ್ಟ್ ಇಟ್ಕೊಂಡು ಈ ಫ್ಲವರ್ ಶೋನ ಸ್ಟಾರ್ಟ್ ಮಾಡಿದ್ದಾರೆ. ಕ್ರೌಡ್ ವಾಸ್ ಓಕೆ ಅಷ್ಟು ಕ್ರೌಡೆಡ್ ಇದ್ದಿಲ್ಲ. ಯೂಶ್ವಲಿ ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲು ಕಾಲೇಜಲ್ಲಿ ನೋಡಿದಂಗೆ ಫುಲ್ ಕ್ರೌಡ್ ಇರ್ತಾಯಿತ್ತು. ಸೊ ಈ ಸರಿ ಅಷ್ಟು ಇಲ್ಲ. ಮತ್ತು ಇನ್ನೊಂದು ಏನು ಮಾಡಿದ್ರು ಅಂದರೆ ಎಲ್ಲ ಕವಿಗಳು, ಮಹಾನ್ ಕವಿಗಳು ಯಾರ್ಯಾರು ರಾಮಾಯಣ ಬರೆದಿದ್ದಾರೆ ಎಲ್ಲ ಭಾಷೆಯಲ್ಲೂ ಅವ್ರದ್ದು ಚಿತ್ರ ಮತ್ತು ಅವ್ರ ಡೀಟೇಲ್ಸ್ ಎಲ್ಲನೂ ಇಟ್ಟಿದ್ರು, ವಿಚ್ ಇಸ್ ನೈಸ್, ಇನ್ಫಾರ್ಮೇಟಿವ್ ಎಲ್ಲರಿಗೂ. ಆಲ್ಮೋಸ್ಟು ಒಂದು 30-40 ಮಿನಿಟ್ಸಲ್ಲಿ, 30-40 ಮಿನಿಟ್ಸು ಆಗಿಲ್ಲ, 50-20 ಮಿನಿಟ್ಸಲ್ಲಿ ಕಂಪ್ಲೀಟ್ ಶೋ ನೋಡಿದಾಯಿತು. ಒಳಗಡೆ ಮುಗಿಸ್ಕೊಂಡು ಆಚೆ ಹೊರಡೋ ಟೈಮಲ್ಲಿ ವಾಲ್ಮೀಕಿ ಅವ್ರಿಗೆ ನಮಸ್ಕಾರ ಹಾಕಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮುಂದೆ ಹೋದ್ರಿ. ಸೊ ಒಳಗಡೆ ಫ್ಲವರ್ ಶೋ ನೋಡಿಕೊಂಡು ಆಚೆ ಬಂದ್ರಿ. ಆ್ಯಕ್ಚುಲಿ ಒಳಗಡೆಗಿಂತ ಆಚೆ ಫ್ಲವರ್ ಶೋ ಸೂಪರಾಗಿತ್ತು, ಬ್ಯೂಟಿಫುಲ್. ಹಾಗೆ ಡಿಫ್ರೆಂಟ್ ಫ್ಲವರ್ಸ್ ಆಗಿರ್ಬೋದು, ಡಿಫ್ರೆಂಟ್ ಡಿಸೈನ್ಸ್ ಆಫ್ ಅನ್ನೋರ್ ಕಾಲ್ ಫಿಲಮಲ್ಲಿ ಬರ್ತಿದ್ದಲ್ಲ ಅದೇ ಥರ ಗಾರ್ಡನ್ಸು ತುಂಬ ಚೆನ್ನಾಗಿತ್ತು. ನೀವು ನೋಡ್ಬೋದು ನವಿಲನ್ನ ಎಷ್ಟು ಸುಂದರವಾಗಿ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಅದು ಬ್ಯಾಕ್ಗ್ರೌಂಡು ವಾವ್ ಸೂಪರಾಗಿತ್ತು. ಸ್ವಲ್ಪ ಚಿಕ್ಕದಾಗಿ ಬೀಳ್ತಿತ್ತು ಸನ್ಸೆಟ್ಟು, ಮತ್ತು ಹಿಂದೆ ಗ್ರೀನರಿ ಎಲ್ಲನೂ ಮಸ್ತಾಗಿತ್ತು. ಮತ್ತು ಎಲ್ಲ ಮುಗಿಸ್ಕೊಂಡು ಹಂಗೆ ಆಚೆ ಹೊರಡೋ ಇದರಲ್ಲಿ ನೋಡ್ಬೋದು ನೀವು, ತಿಂಡಿ ತಿನಿಸುಗಳಂತೂ ಜೋರಾಗಿತ್ತು. ಎಲ್ಲ ಕಡೆ ಸ್ಟಾಲ್, ಎಲ್ಲ ಕಡೆ ಚುರುಮುರಿ, ಫ್ರೂಟ್ಸ್, ಸಲಾಡ್ ಜೋರಾಗಿತ್ತು.
ಕೆರೆ. ಥ್ಯಾಂಕ್ ಗಾಡ್ ಇನ್ನೂ ಇದೆ, ವಿಚ್ ಇಸ್ ಗುಡ್. ಸುಮಾರಷ್ಟು ಫಾರಿನರ್ಸ್ ನೋಡಿದೆ, ಸುಮಾರಷ್ಟು ಫಾರಿನರ್ಸ್ ಬಂದಿದ್ದರು. ಚಿಂತೆ ಇಲ್ಲ ಸಂತೆ ನಿದ್ದೆ ಹಂಗೆ. ಮತ್ತು ಲಾಸ್ಟ್ಗೆ ಚೂರು ಮರಿ ತಂದ್ಕೊಂಡು ಮುಂದೆ ಹೋದ್ರಿ. ಧನ್ಯವಾದಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಕೀಪ್ ಸಪೋರ್ಟಿಂಗ್